ಮೂಡಾ ಹಗರಣದಲ್ಲಿ ಒಂದು ಕಡೆ ಇಡಿ ಇನ್ವೆಸ್ಟಿಗೇಷನ್ ನಡೆಸಿದ್ರೆ ಮತ್ತೊಂದು ಕಡೆ ರೋಚಕ ಸಂಗತಿಗಳು ಕೂಡ ಹೊರಬರುತ್ತಾ ಇದೆ. ಮೂಡಾ ಹಗರಣದಲ್ಲಿ ಇವತ್ತಾದಂತಹ ಬೆಳವಣಿಗೆಗಳ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮೂಡಾ ಹಗರಣದ ಇಡಿ ತನಿಖೆ ಚುರುಕು. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಡ್ರಿಲ್. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಿದೆ. ಹಗರಣದ ಸಂಬಂಧ ಜಾರಿ ನಿರ್ದೇಶನಾಲಯದ ತನಿಖೆ ಚುರುಕುಗೊಂಡಿದ್ದು, ಹಗರಣದ ಸಂಬಂಧ ಹಲವರ ಮನೆ, ಕಚೇರಿ ಮೇಲೆ ದಾಳಿ ನಡೆಸಿ ಕೆಲ ಮಾಹಿತಿಯನ್ನು ಸಂಗ್ರಹಿಸಿದಂತಹ ಇಡಿ ಆಫೀಸರ್ಸ್ ಇದೀಗ ಸಿಎಂ ಬಾಮೈದ ಪ್ರಕರಣದ A3 ಆಗಿರುವ ಮಲ್ಲಿಕಾರ್ಜುನ ಸ್ವಾಮಿಯನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಬೆಂಗಳೂರಿನ ಶಾಂತಿನಗರದ ಕಚೇರಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಇಡಿ ಅಧಿಕಾರಿಗಳು ಡ್ರಿಲ್ ಮಾಡಿ ಜಮೀನು ಸಂಬಂಧ ಮಾಹಿತಿ ಪಡೆದುಕೊಂಡಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿಎಂಗೆ ಇಡಿ ಟೆನ್ಷನ್. ಸಿಎಂಗೂ ನೋಟಿಸ್ ಕೊಡುತ್ತಾ ಇಡಿ? ಹೌದು, ಮೂಡಾ ಸೈಟ್ ಹಂಚಿಕೆ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಲೋಕಾಯುಕ್ತ ವಿಚಾರಣೆಯನ್ನು ಫೇಸ್ ಮಾಡಿದ್ದಾರೆ. ಇದೀಗ ಇಡಿ ವಿಚಾರಣೆಯ ಟೆನ್ಷನ್ ಶುರುವಾಗಿದೆ. ಹಗರಣದ ಸಂಬಂಧ ಇಡಿ A4 ಭೂಮಾಲೀಕ ದೇವರಾಜು, A3 ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ಆಗಿದೆ. ಈಗ ವಿಚಾರಣೆ ಬಾಕಿ ಉಳಿದಿರೋದು ಈ ಪ್ರಕರಣದ A1 ಸಿಎಂ ಸಿದ್ದರಾಮಯ್ಯ, A2 ಸಿಎಂ ಪತ್ನಿ ಪಾರ್ವತಿಯವರದ್ದು ಮಾತ್ರ. ಹಾಗಾಗಿ ಇಡಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಪತ್ನಿಗೂ ಕೂಡ ನೋಟಿಸ್ ಕೊಡುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ನಡುವೆ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಸಿದ್ದರಾಮಯ್ಯ ನಡುವೆ ಮೂಡಾ ಹಗರಣದ ಸಂಬಂಧ ಸ್ವಾರಸ್ಯಕರ ಚರ್ಚೆಯಾಗಿದೆ. ಬೆಂಗಳೂರಿನ ರಮಣಶ್ರೀ ಹೋಟೆಲ್ನಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಸೋಮಣ್ಣ, ನಿಮ್ ಹಿಂದೆ ಕುತಂತ್ರ ನಡೀತಾ ಇದೆ ಅಂತ ಹೇಳಿ ಅವತ್ತೇ ಹೇಳಿದ್ದೆ. ನನ್ನ ಮಾತನ್ನ ಕೇಳಿದ್ರೆ ಇಷ್ಟೆಲ್ಲ ಆಗ್ತಿತ್ತ? ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ಆಗ್ತಿದೆ. ಅವತ್ತೇ ನನ್ನ ಮಾತನ್ನ ಕೇಳಬೇಕಿತ್ತು. ಅವತ್ತೇ ಸೈಟ್ ಅನ್ನ ಹಿಂತಿರುಗಿಸಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂದ್ರು. ಸೋಮಣ್ಣ ಮಾತಿಗೆ ಸಿದ್ದರಾಮಯ್ಯ, ಅದ ಹಾಗಲ್ಲ, ಸುಳ್ಳು ಹೇಳ್ತವ್ರೆ ಕಣಯ್ಯ, ನನ್ನ ಮಾತು ಕೇಳು ಅಂತ ಅಂದ್ರು. ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋನು. ಆಮೇಲೆ ನನಗೆ ಬೇರೆಯವರಂಗೆ ಹೆದರಿಸೋದು ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಏನು ಹೇಳ್ತೀವಿ ನಾವು? ಅದು ಯಾವುದೋ ಒಂದು ಸಣ್ಣದು, ಅದನ್ನ ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿ ತನಕ ಗೊತ್ತಿಲ್ಲ. ಅದೊಂದು ನೀವು ಸರಿ ಮಾಡಿದ್ರೆ ಇವೆಲ್ಲ ಇತ್ತಾ? ಪಾಪ ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವು ನಿಮ್ಗೆ ಹೇಳಕ್ಕೆ. ನಾನೇ ನಿದ್ದ ಔಷಧಿ. ಇನ್ನು ಕೋಲಾರದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಆರೋಪ ಬಂದಿದ್ದು ಬೇಜಾರಿಲ್ಲ, ಆದರೆ ಅವರ ಧರ್ಮಪತ್ನಿ ನಮ್ಮ ತಾಯಿ ಮೇಲೆ ಕೇಸ್ ಹಾಕಿದ್ದು ತುಂಬಾ ಕೋಪ ಬಂದಿದೆ ಅಂತ ಹೇಳಿದ್ದಾರೆ. ಈ ಒಂದು ರಾಜಕೀಯ ಜಂಜಾಟ ಈ 3-4 ತಿಂಗಳಿಂದ ಬೇಜಾರಾಗ್ಬಿಟ್ಟೈತೆ ನನಗೆ. ರಾಜಕೀಯ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರೆ ನನಗೆ ಬೇಜಾರಿಲ್ಲ, ರಾಜಕಾರಣಿ. ಸಿದ್ದರಾಮಯ್ಯನವರ ಧರ್ಮಪತ್ನಿ ನಮ್ಮ ತಾಯಿ, ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು, ಅದು ನನಗೆ ಬಹಳ ಕೋಪ ಬಂದೈತೆ. ಕಲಿಯುಗ ಇದು, ಧರ್ಮದ ಯುದ್ಧ ನಡೀತಾ ಇದೆ. ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಯ ಗಳಿಸ್ತಾರೆ ಅಂತಕ್ಕಂಥ ಜಿಟಿಡಿ ಸೋದರಳಿಯನಿಗೆ 19 ಮೂಡಾ ಸೈಟ್ ವಿವಾದ. ಜಮೀನು ಖರೀದಿ ವಿಚಾರದಲ್ಲಿ ಗೋಲ್ಮಾಲ್ ಶಂಕೆ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರ ಸೋದರಳಿಯ ಮಹೇಂದ್ರನಿಗೆ 50-50 ಅನುಪಾತದಲ್ಲಿ 19 ಸೈಟ್ ಸಿಕ್ಕಿದ್ದ ಸುದ್ದಿ ಮೊನ್ನೆ ಭಾರಿ ಸದ್ದು ಮಾಡಿತ್ತು. ಈ ಪ್ರಕರಣದ ಇನ್ ಡೀಟೇಲ್ಗೆ ಕೈ ಹಾಕಿದಾಗ ಇದರ ಇನ್ನೊಂದಿಷ್ಟು ವಿಚಾರಗಳೀಗ ಬೆಳಕಿಗೆ ಬರ್ತಿದೆ. ಮಹೇಂದ್ರ ಅವರ ಜಮೀನು ಖರೀದಿ ವಿಚಾರದಲ್ಲಿಯೇ ಗೋಲ್ಮಾಲ್ ಆಗಿರುವ ಶಂಕೆ ವ್ಯಕ್ತವಾಗಿದೆ. ದಾಖಲೆಯ ಪ್ರಕಾರ 2020 ಸೆಪ್ಟೆಂಬರ್ನಲ್ಲಿ ಮೈಸೂರು ತಾಲೂಕು ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರಲ್ಲಿನ 2.22 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಇದಕ್ಕೆ 2021 ಮೇನಲ್ಲಿ 50-50 ಅನುಪಾತದಲ್ಲಿ 19 ಸೈಟ್ ಅನ್ನು ಪಡೆದಿದ್ದಾರೆ. ಜಮೀನು ಖರೀದಿ ಮಾಡಿದ ಕೇವಲ 7 ತಿಂಗಳ ಅಂತರದಲ್ಲಿಯೇ ಪರಿಹಾರ ಸಿಕ್ಕಿದೆ. ಆದರೆ ಇದೇ ಭೂಮಿ ಕೆಸರೆ 3ನೇ ಬಡಾವಣೆಯ ನಿರ್ಮಾಣಕ್ಕೆ ಬಳಸಿಕೊಂಡು ಪರಿಹಾರ ನೀಡಿರುವುದಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ದಾಖಲೆ ಹೇಳುತ್ತೆ. ಮೂಡಾ ಅಭಿವೃದ್ಧಿಪಡಿಸಿದ ಭೂಮಿಯನ್ನ ಮಹೇಂದ್ರ ಖರೀದಿ ಮಾಡಿದ್ದು ಹೇಗೆ ಎಂಬ ಪ್ರಶ್ನೆ ಸಹಜವಾಗಿಯೇ ಉದ್ಭವಿಸಿದೆ. ಮೂಡಾ ವಶಪಡಿಸಿಕೊಂಡ ಭೂಮಿಯಲ್ಲಿ ಲೇಔಟ್ ಅಭಿವೃದ್ಧಿಯಾಗಿ ಮನೆ ಕಟ್ಟಿದ ಸ್ಥಳದಲ್ಲಿಯೇ ಜಮೀನನ್ನ ಮಹೇಂದ್ರ ಖರೀದಿಸಿದ್ದಾದ್ರೂ ಹೇಗೆ ಎಂಬುದೇ ಈಗ ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಒಟ್ಟಾರೆ ಮೂಡಾ ಕೇಸ್ ದಿನಕ್ಕೊಂದು ಮಜಲನ್ನ ಪಡೆದುಕೊಳ್ತಿದೆ. ಒಂದೊಂದೇ ಭ್ರಷ್ಟಾಚಾರ ಬಯಲಾಗ್ತಾ ಇರೋದ್ರ ಜೊತೆಗೆ ಇಡಿ ಕೂಡ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಸಿಎಂಗೂ ಕೂಡ ಇಡಿ ತನಿಖೆಯ ಟೆನ್ಷನ್ ಶುರುವಾಗಿದ್ದು ಮುಂದೇನಾಗುತ್ತೋ ಕಾದ್ ನೋಡ್ಬೇಕಿದೆ. ಮೈಸೂರಿನಿಂದ ಕೆಪಿ ನಾಗರಾಜ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಬೆಂಗಳೂರು.